ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಕೈಗಾರಿಕಾ ಉದ್ದೇಶಕ್ಕೆ ಕೆಇಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿತು. ಚಿಕ್ಕಬಳ್ಳಾಪುರದ ಡಿಸಿ ಕಚೇರಿಯ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಿರುವುದು. ಈ ವೇಳೆ ಪೊಲೀಸರು ಮತ್ತು ರೈತರ ಮಧ್ಯೆ ಮಾತಿನ ಚಕಮಕಿಯಾಗಿದೆ. ಪೊಲೀಸರು ರೈತರ ಕೊರಳ ಪಟ್ಟು ಹಿಡಿದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಳೆದ 45 ದಿನಗಳಿಂದ ಪ್ರತಿಭಟನೆ ಆಗ್ತಾ ಇತ್ತು. ಇವತ್ತದು ಡಿಸಿ ಕಚೇರಿಗೆ ಬಂತು. 13 ಹಳ್ಳಿಗಳಲ್ಲಿ ಕೃಷಿ ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅನ್ನೋದು ರೈತರ ವಿರೋಧ ಇರೋದು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದಾರೆ ಅಂತ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಸುಮಾರು 2800 ಎಕರೆ ಭೂಮಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ದೃಶ್ಯ ನೋಡ್ತಾ ಇದ್ದೀವಿ. ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ಆಗ್ತಾ ಇದೆ. ಏನ್ ಕಾರಣ? ರೈತರ ಆಕ್ರೋಶ ಪೊಲೀಸರ ಮೇಲೆ ತಿರುಗೋದಕ್ಕೆ ಏನ್ ಕಾರಣ ಆಯ್ತು? ಖಂಡಿತ ರಕ್ಷಿತ್, ಇವತ್ತು ಏನೋ ಈಗ ಒಂದು ಘಟನೆ ನಡೆದಿರುವಂತದ್ದು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿಗಳ ಎದುರು. ಅಂದ್ರೆ ಕಳೆದ 45 ದಿನಗಳಿಂದ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಲ್ಲಿ ಸುಮಾರು 2823 ಎಕರೆ ಕೃಷಿ ಭೂಮಿಯನ್ನ ಕೈಗಾರಿಕೆಗೆ ಅಂತ ಕೆಇಡಿಬಿ ಅವರು ಭೂಸ್ವಾಧೀನ ಆದೇಶವನ್ನ ಹೊರಡಿಸಿದ್ರು. ಸೊ ಇದನ್ನ ಖಂಡಿಸಿ ಈ ಭಾಗದ ರೈತರು ಕಳೆದ 45 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಸೊ ಇವರ ಒಂದು ಪ್ರತಿಭಟನೆಗೆ ಸಚಿವರಾಗ್ಲಿ ಯಾರು ಕೂಡ ಸ್ಪಂದಿಸಿರ್ಲಿಲ್ಲ. ಇವತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಕೆಡಿಪಿ ಸಭೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಸೊ ಈ ಒಂದು ಸಭೆ ನಡೆಸ್ತಾ ಇರೋ ಸಂದರ್ಭದಲ್ಲಿ ರೈತ ಮಹಿಳೆಯರು ಸೇರಿದಂತೆ ಹಸುಗಳನ್ನ ಇಟ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ನುಗ್ಗಲು ಯತ್ನಿಸಿದರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಹಾಗೂ ರೈತರ ನಡುವೆ ಈ ರೀತಿಯಾದಂತಹ ಒಂದು ಜಟಾಪಟಿ ನಡೆದಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ರೈತರು ಏನು ಪೊಲೀಸರು ಬಂದು ರೈತರಿಗೆ ಅಡ್ಡಪಡಿಸ್ತಾ ಇರೋದಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿಗಳು ನಡೆದು ತಳ್ಳಾಟ ನೂಕಾಟ ಎಲ್ಲವೂ ಕೂಡ ನಡೆದಿತ್ತು. ಆದ್ರೆ ನಂತರ ಮೇಲಾಧಿಕಾರಿಗಳು ಬಂದು ಸಚಿವರನ್ನ ಸಭೆ ಮುಗಿದ ನಂತರ ಕರ್ಕೊಂಡ್ ಬರ್ತೀವಿ ಇಲ್ಲಿಗೆ ಅಂತ ಒಂದಷ್ಟು ರೈತರಿಗೆ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ರೈತರು ಕೂಡ ಯಾವುದೇ ಕಾರಣಕ್ಕೂ ಬಗ್ತಾ ಇಲ್ಲ. 45 ದಿನಗಳಿಂದ ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆನೆ ಪ್ರತಿಭಟನೆ ನಡೆಸ್ತಾ ಇದ್ದೀವಿ, ನಮ್ಮ ಪ್ರತಿಭಟನೆಗೆ ಸ್ಪಂದಿಸ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇರುವಂತದ್ದು. ರಕ್ಷಿತ್, ಧನ್ಯವಾದ ರವಿಕುಮಾರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.